ಶ್ರೀ ಡಿ.ಕೆ. ಸಿದ್ದರಾಮ ಅವರ ನೇತೃತ್ವದಲ್ಲಿ ಬೀದರ್ನ ಇನ್ಸ್ಪೈರ್ ಹೋಟೆಲ್ನಲ್ಲಿ ಜಿಲ್ಲಾ ನವಚೈತನ್ಯ ಸೇವಾ ಸಮಿತಿಯ ಪದಾಧಿಕಾರಿಗಳ ಆಯ್ಕೆ ಸೇರಿದಂತೆ ಪ್ರಮುಖ ವಿಚಾರಗಳಿಗಾಗಿ ಸಭೆ ಸೇರಲಾಗಿತ್ತು. ಈ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಡಿ.ಕೆ. ಸಿದ್ದರಾಮ ಅವರು, ಜನರ ಸೇವೆ ಮಾಡಲು ಯಾವುದೇ ಪಕ್ಷದ ಹುದ್ದೆಯೇ ಇರಬೇಕಂತೇನಿಲ್ಲ. ಶಾಸಕರಾಗಿಯೇ ಜನರ ಸೇವೆ ಮಾಡಬೇಕು ಅಂತೂ ಇಲ್ಲ. ನಮ್ಮಲ್ಲಿ ಒಳ್ಳೆಯ ಮನಸ್ಸು ಇದ್ದರೆ ಸಾಕು. ಮುಂದೆ ನಮ್ಮದೇ ಆದ ಬೀದರ್ನ ಜಿಲ್ಲಾ ನವಚೈತನ್ಯ ಸಮಿತಿಯನ್ನ ಎಂಬ ಹೆಸರಿನ ಸಂಘ ಕಟ್ಟಿಕೊಂಡು ನಾವು ಜನರ ಸೇವೆ ಮಾಡೋಣ. ಪ್ರತಿ ಹಳ್ಳಿಗಳಿಗೆ ಭೇಟಿ ಕೊಟ್ಟು ದುಶ್ಚಟಗಳಿಗೆ ಬಲಿಯಾದ ಯುವಕರಲ್ಲಿ ಜಾಗೃತಿ ಮೂಡಿಸುವ ಒಳ್ಳೆಯ ದಾರಿ ತೋರಿಸುವ ಪ್ರಯತ್ನ ಮಾಡೋಣ. ಮರಗಳು ನೆಡುವ ಮೂಲಕ ಪರಿಸರ ಸಂರಕ್ಷಣೆ ಮಾಡುವ ಕಾರ್ಯ ಮಾಡೋಣ. ನಮ್ಮ ಸಂಸ್ಕೃತಿ ಪರಂಪರೆ ಇನ್ನೂ ಜೀವಂತವಾಗಿದ್ರೆ ಅದಕ್ಕೆ ವಿವಿಧ ಸ್ವಾಮೀಜಿಗಳೇ ಕಾರಣ. ಅದಕ್ಕೆ ಅವರ ಕೊಡುಗೆ ಕೂಡ ಅಪಾರವಾಗಿದೆ. ಆದ್ದರಿಂದ ಅಕ್ಟೋಬರ್ 25ರಂದು ಬಾಲ್ಕಿಯಲ್ಲಿ ವಿವಿಧ ಸಮುದಾಯದ ಸ್ವಾಮೀಜಿಗಳನ್ನ ಆಹ್ವಾನಿಸಿ ಸಂತ ಸೇವಾ ಸಮ್ಮೇಳನ ಎನ್ನುವ ಕಾರ್ಯಕ್ರಮವನ್ನ ಮಾಡುವುದರ ಮೂಲಕ ಅವರನ್ನ ಸನ್ಮಾನಿಸಿ ಗೌರವಿಸೋಣ. ನಮ್ಮ ಕೈಲಾದಷ್ಟು ಜನರ ಸೇವೆ ಮಾಡೋಣ. ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಯಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಹಗಲು ರಾತ್ರಿ ಅನ್ನದೆ ದೇಶದ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮಿಸುತ್ತಿದ್ದಾರೆ. ನಾವು ನರೇಂದ್ರ ಮೋದಿ ಅವರು ಹಾಗೂ BS ಯಡಿಯೂರಪ್ಪ ಹಾಗೂ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಕೈಬಲ ಪಡಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಸಾಕಷ್ಟು ಗ್ರಾಮದಲ್ಲಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳಿಗೆ ನಾವೇನದ ಗಮನ ಕೊಡೋದು, ಅನೇಕ ರೀತಿಯ ವಿವಿಧ ರೀತಿಯ ಸೇವಾ ಕಾರ್ಯಗಳನ್ನು ನಮ್ಮ ಸಂಘದ ಮೂಲಕ ನಾವು ಮಾಡಬೇಕಿದು. ಒಂದು ರಾಜಕೀಯ ರಹಿತವಾಗಿರ್ತಕ್ಕಂಥ ಸಂಘಟನೆ. ಇದು ರಾಜಕಾರಣಕ್ಕೆ ಏನೂ ಸಂಬಂಧ ಇಲ್ಲ. ಇದ್ರದಾಗ ನಾವೆಲ್ಲರೂ ಇನ್ವಾಲ್ವ್ ಆಗಬೇಕು. ಇದು ಯಾವುದೇ ಕಾರಣಕ್ಕೆ ನಾವು ಯಾರು ನಮ್ಮ ಮನುಷ್ಯನಾಗಿ ಹಿಂಗೆ ತಿಳ್ಕೊಂಬೋದು ಬೇಡಾಕಿ. ಇದರಿಂದ ನಾವೆಲ್ಲ ರಾಜಕೀಯ ಅಧಿಕಾರಕ್ಕೆ ಬರೋ ಸಲಕ್ಕೆ ಮಾಡ್ಲತ್ತೀವಿ ಎಂಬುದು ಯಾರೂ ತಲೆ ತಗೊಳ್ಳೋದು ಬೇಡ. ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಹೇಳಿದಂಗೆ ಸೇವಾ ಭಾವನೆ ಇಟ್ಕೊಂಡು ಏನದ ಅಂತಂದ್ರೆ ನಾವೇನದ ಕೆಲಸ ಮಾಡಬೇಕಾಗ್ಯದ, ಜನರು ಮನಸ್ಸಿಗೆ ಗೆಲ್ಲಬೇಕಾಗ್ಯದ. ಬರ್ತಕ್ಕಂಥ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ಒಳ್ಳೆ ಜನರಿಗೆ ನಾವು ಬೆಂಬಲ ವ್ಯಕ್ತಪಡಿಸ್ಬೇಕಾಗ್ಯದ. ಯಾರೇ ಇರಲಿ, ಅದೆಲ್ಲ ಏನೋ ಗ್ರಾಮ ಪಂಚಾಯತ್ದಾಗ ಪಾರ್ಟಿನೇ ಇರಲ್ಲ ಹೇಳಿಲ್ಲ. ಎಲ್ಲರೂ ಸೇರಿ ಒಳ್ಳೆ ಕೆಲಸಗಳನ್ನು ಮಾಡಬೇಕಾಗಿದೆ. ಕೇವಲ ನಾವೇನಾರ ಅಧಿಕಾರಕ್ಕೆ ಬರೋ ಸಲಕ ಯಾವುದೇ ಸಂಘಟನೆ ಮಾಡೋದು ಬೇಕಾಗಿಲ್ಲ. ಅಧಿಕಾರ ಒಂದೇ ಸೇವಾ ಮಾಡೋ ಮಾರ್ಗ ಅಲ್ಲ. ಇಂಥ ಯಾವುದೇ ಒಂದು ಒಳ್ಳೆ ಸಂಘಟನೆ ಮಾಡಿಕೊಂಡು ನಾವು ಜನಸೇವೆ ಮಾಡ್ಬೋದು. ಆ ನಿಟ್ಟಿನಾಗ ಒಂದು ಬೀದರ್ ಜಿಲ್ಲಾ ನವ ಚೈತನ್ಯ ಸೇವಾ ಸಮಿತಿ ಅಂತೇಳಿ ಇವತ್ತು ನಾವೆಲ್ಲರೂ ಒಂದು ಸಭೆ ಮಾಡಿ ಇವತ್ತು ತೀರ್ಮಾನ ಕೈಗೊಂಡಿದ್ದೆವು. ಅದರ ಅಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಶರದ್ ದುರ್ಗಳೆ ಅವರಿಗೆ ಬೀದರ್ ಜಿಲ್ಲಾ ಅಧ್ಯಕ್ಷರಾಗಿ ಇವತ್ತು ಆಯ್ಕೆ ಮಾಡಿದ್ದೇವೆ. ಅದರಂತೆ ಉಪಾಧ್ಯಕ್ಷರಾಗಿ ಶ್ರೀ ಕೈಲಾಸ್ ಪಾಟೀಲ್ ನಾಗರಾಳ್ ಅವರಿಗೆ ಏನದಂತಂದ್ರೆ ನಾವೆಲ್ಲರೂ ಆಯ್ಕೆ ಮಾಡಿದ್ದೇವೆ. ಅದರಂತೆ ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀ ಜಯರಾಜ್ ಕೊಳ್ಳ ಅವರಿಗೆ ಏನದಂತ ನಾವೆಲ್ಲರೂ ಆಯ್ಕೆ ಮಾಡಿದ್ದೇವೆ. ಮುಂದೆ ಇನ್ನು 5 ಜನ ಉಪಾಧ್ಯಕ್ಷರು, ಆಮೇಲೆ ಇನ್ನೊಬ್ಬ ಪ್ರಧಾನ ಕಾರ್ಯದರ್ಶಿ, ಅದರ ಬಾದ ಕಾರ್ಯದರ್ಶಿಗಳು, ಜಂಟಿ ಕಾರ್ಯದರ್ಶಿಗಳು ಮತ್ತು ಖಜಾಂಚಿ, ಈ ರೀತಿ ಎಲ್ಲ ಪದಾಧಿಕಾರಿಗಳು ಶರದ್ ಅವರು, ಕೈಲಾಸ್ ಪಾಟೀಲ್ರು, ಕೊಳ್ಳ ಅವರು ಕೂತು ಎಲ್ಲರೂ ಸೇರ್ಕೊಂಡು ಮಾಡ್ತಾರೆ. ಈ ಎಲ್ಲ ನಿಮ್ಮ ಸಂಘಟನೆಗೆ ಸನ್ಮಾನ್ಯ ಶ್ರೀ ಶಿವರಾಜ್ ಗದ್ಗೆ ಅವರು, ಚನ್ನಬಸವ ಬಳತೆ ಅವರು, ಪ್ರತಾಪ್ ಪಾಟೀಲ್ ಜಿ ಅವರು, ಅನೇಕ ಹಿರಿಯರು, ಶಿವ ಲೋಖಂಡೆ ಅವರು, ಡಾಕ್ಟರ್ ಮೋರೆ ಅವರು, ಜನಾರ್ದನ್ ಬಿರಾದರ್ ಅವರು, ಹೀಗೆ ಅನೇಕ ಜನರು ಏನದಂತಂದ್ರೆ ನಿಮ್ಮ ಜೊತೆ ಇರ್ತಾರೆ. ನಮ್ಮ ಗೋವಿಂದರಾವ್ ಬಿರಾದರ್ ಜಿ ಅವರು, ಎಲ್ಲರೂ ಒಳ್ಳೆ ಕೆಲಸ ಮಾಡೋಕ್ಕೆ ನಾವೆಲ್ಲರೂ ಒಂದಾಗಿ ಹೋಗಬೇಕಾಗಿದೆ. ಜಿಲ್ಲಾ ಪಂಚಾಯತ್ ಕ್ಷೇತ್ರವಾರು ಏನದಂತಂದ್ರೆ ನಮ್ಮ ಪದಾಧಿಕಾರಿಗಳು ಇರ್ತಾರೆ. ಅಲ್ಲಿ ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೊಬ್ಬರು ಅಧ್ಯಕ್ಷರನ್ನಾಗಿ ಮಾಡ್ತಕ್ಕಂಥ ಮುಂಬರುವ ದಿನಗಳಲ್ಲಿ ಅದು ಆಗ್ತದೆ. ಒಂದೊಂದು ಜಡ್ಪಿಗೆ ಒಬ್ಬೊಬ್ಬರು ಅಧ್ಯಕ್ಷರು, ಆ ರೀತಿ ಪ್ರಾಮಾಣಿಕವಾಗಿ ಮಾಡಿ ನಾವು ಕೇವಲ ಜನರ ಮನಸ್ಸು ಗೆದ ನಿಟ್ಟಿನಲ್ಲಿ, ಜನರಿಗೆ ಸಹಾಯ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಏನು 3 ಜನ ಇವತ್ತು ನೀವೆಲ್ಲರಿಗೆ ವಿಶ್ವಾಸ ಇಟ್ಟಿವ್ರಿಗೆ ಮಾಡಿದ್ರಿ. ನಾನು ಒಂದು ಹೇಳ್ತೀನಿ, ನನ್ನ ಜೊತೆ ಇದ್ದವರಿಗೆ ನಾ ಯಾರಿಗೂ ಅನ್ಯಾಯ ಕೊಡಲ್ಲ. ಇವಾಗ ಕೊಡ್ತೀನಿ, ಚಿಂತೆ ಮಾಡೋದು ಜರುತ್ತಿಲ್ಲ. ನನಗೀಗ ಯಾವ ಆಶೆಗಳು ಉಳಿದಿಲ್ಲ. ನಾನು ಅವತ್ತು ಪತ್ರಕರ್ತರ ಸನ್ಮಾನ ಸಮಾರಂಭದಾಗೂ ಹೇಳೀನಿ, ನಾ ಶ್ರೀಕೃಷ್ಣ ಕೆಲಸ ಮಾಡ್ತೀನಿ, ನನಗೆ ಅರ್ಸನಾಗ ಇಚ್ಛೆ ಇಲ್ಲ ಅಂತ ಹೇಳೀನಿ. ಆದರೂ ಕೆಲವರು ಅದಕ್ಕೆ ತಪ್ಪಾರ್ಥ ಮಾಡಿಕೊಂಡು ಶರದ್ ಅವರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡ್ತಕ್ಕಂಥ ಒಂದು ಕೆಟ್ಟ ನಿರ್ಣಯ ತಗೊಂಡ. ಅದು ಅವರಿಗೆ ನುಕ್ಸಾನ್ ಅದ, ನಮಗೆ ನುಕ್ಸಾನ್ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗಲಾದರೂ ಅವ್ರಿಗೆ ಜ್ಞಾನೋದಯ ಆಗಲಿ, ಇಂಥ ತಪ್ಪು ನಿರ್ಣಯಗಳು ತಗೊಳ್ಳೋದು ಬೇಡ. ಎಲ್ಲರೂ ಸೇರಿ ನರೇಂದ್ರ ಮೋದಿಜಿಯವರ ಮತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜಯೇಂದ್ರ ಅವರ ಕೈ ಬಲಪಡಿಸ್ತಕ್ಕಂಥ ಕೆಲಸ ನಾವು ನೀವೆಲ್ಲರೂ ಸೇರಿ
ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ಈ ಆಯ್ಕೆಯಾಗಿರ್ತಕ್ಕಂಥ ಮೂವರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ, ಅಕ್ಟೋಬರ್ 25ನೇ ತಾರೀಕು ನಮ್ಮ ಮುಖ್ಯವಾಗಿರ್ತಕ್ಕಂಥ ಕೆಲಸಪ್ಪ ಅಂದ್ರೆ ನೀವು ಇವತ್ತಿನಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ ಅದು ಪ್ರಚಾರ ಮಾಡ್ಬೋದು. ಬಾಲ್ಕಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಂತ ಸಮ್ಮೇಳನ, ಅಂದರೆ ಈ ಸಮಾಜ, ಸುಂದರ ಸಮಾಜ ನಿರ್ಮಾಣ ಮಾಡೋದರಲ್ಲಿ ಮಠಾಧೀಶರುಗಳ ಪಾತ್ರ ಬಹಳ ದೊಡ್ಡದಿದೆ. ಅವರ ತ್ಯಾಗ, ಅವರ ಒಂದು ನಿಸ್ವಾರ್ಥ ಸೇವೆಯಿಂದಲೇ ಇವತ್ತು ಸಮಾಜ ಇಷ್ಟೊಂದು ಸುಂದರವಾಗಿದೆ. ಆ ಎಲ್ಲ ಸ್ವಾಮೀಜಿಗಳಿಗೆ ಕರೆಸಿ ಸನ್ಮಾನ ಮಾಡ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ರಾಜಕೀಯ ರಹಿತವಾಗಿರ್ತಕ್ಕಂಥ ಕಾರ್ಯಕ್ರಮ 25 ಅಕ್ಟೋಬರ್ ಬಾಲ್ಕಿಯಲ್ಲಿ ಈ ಮುತ್ತಂತ ಗಣ್ಯ ವ್ಯಕ್ತಿಗಳು, ನಾವೆಲ್ಲ ನಿಂತಂಥವ್ರ ನೇತೃತ್ವದಲ್ಲಿ ಮತ್ತು ಇನ್ನಿತರ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳ ಗೌರವ ಉಪಸ್ಥಿತಿಯಲ್ಲಿ ಅದು ನಡೀತದೆ. ಅದಕ್ಕೆ ಯಾವುದೇ ರಾಜಕೀಯ ಬಣ್ಣ ಇಲ್ಲ, ರಾಜಕೀಯ ಭಾಷಣಗಳು ಅಲ್ಲಿ ಇರಲ್ಲ, ಕೇವಲ ಸ್ವಾಮೀಜಿಗಳು ಮಾತಾಡ್ತಾರೆ. ನಾವು ನೀವೆಲ್ಲ ಕೇಳೋದಿರ್ತದೆ. ಅಂತ ಒಂದು ಸುಂದರ ಸಮಾಜ ಸುಧಾರಣೆ ಮಾಡೋಕ್ಕೆ ಏನೇನು ಬೇಕು ಅವೆಲ್ಲ ನಾವು ನೀವು ಸೇರಿ ಮಾಡೋಣ. ಏನು ನರೇಂದ್ರ ಮೋದಿ ಅವರು ಏನು ವಿಕಸಿತ ಭಾರತ ಮಾಡಬೇಕಂತೇನು ಮುಂದೆ ಆಗಿದ್ದಾರೆ, ಅದಕ್ಕೆ ನಮ್ಮದು ಒಂದು ಹಳ್ಳಿಯಲ್ಲಿ ಸೇವೆ ಸಲ್ಲಿಸೋಣ. ನಾವು ಒಂದು ಊರಲ್ಲಿ ಒಂದು ರೋಡ್ ಸಾಫ್ ಮಾಡಿದೆವು, ಒಂದು ನಾಲಿ ಸಾಫ್ ಮಾಡಿದೆವು ಅಂದರೂ ನಾವು ಅವ್ರಿಗೆ ಕೈ ಜೋಡಿಸಿದಾಗೆ. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ವಿಶ್ವಾಸಿತಂಥ ಜನ ಇದ್ದೆವು. ಎಲ್ಲ ಜಾತಿ ಜನಾಂಗದವ್ರಿಗೆ ಸೇರಿಸ್ಕೊಂಡು, ಯಾರೋ ಒಬ್ರಿಗಿಲ್ಲ, ಸಣ್ಣ 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 ಜಾತಿಯವರಿಗೂ ನಾವೆಲ್ಲರಿಗೂ ಇನ್ವಾಲ್ವ್ ಮಾಡಿಕೊಂಡು ನಾವು ಈ ಸಮಾಜ ಸುಧಾರಣೆಗಾಗಿ ಒಂದು ಪ್ರಯತ್ನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.